ಪ್ರೇಮ ಕಾವ್ಯ ಸೀರಿಯಲ್ ಇವತ್ತಿಂದ ನೋಡ್ಕೊಂಬರೋಣ. ಸೀರಿಯಲ್ನ ಆರಂಭದಲ್ಲಿ ಪ್ರೇಮ ಡೈರಿಯನ್ನು ತೆಗೆದು ಓದ್ತಾನೆ ಇರ್ತಾನೆ. ರಾಮ್ ಬರ್ಡೇ ಬರೋದ್ರೊಳಗೆ ಅವನನ್ನು ಪ್ರೀತಿಸೋ ಹಾಗೆ ಮಾಡಬೇಕು. ಒಂದು ವೇಳೆ ಅದು ಸಾಧ್ಯವಾಗದೇ ಇದ್ದರೆ ಕಲ್ಯಾಣಿ ಅತ್ತೆಗೆ ನನ್ನ ಮತ್ತು ರಾಮ್ ಇರೋ ಸತ್ಯಗಳನ್ನು ಹೇಳಬೇಕು ಅಂಥೇಳಿ ಅವಳು ಬೇಜಾರು. ಅದೇ ಟೈಮಿಗೆ ರಾಮ್ ಹಿಂದೆಗಡೆಯಿಂದ ಬರ್ತಾನೆ. ರಾಮ್ ಬಂದಿದ್ದು ಇವಳಿಗೆ ಗೊತ್ತಾಗಲ್ಲ. ರಾಮ್ ಬಂದು ಸಿಗ್ನಲ್ ಮಾಡ್ತಾನೆ ಗಂಟ್ಲಿಂದ. ಸಿಗ್ನಲ್ ಮಾಡಿದಾಗ ಅದೇ ಟೈಮ್ಗೆ ಏನು ಅಪರೂಪಕ್ಕೆಲ್ಲ ಪುಸ್ತಕ ಹಿಡ್ಕೊಂಡ್ಬಿಟ್ಟಿಯಲ್ಲ ನೀನು ಅಂತ ಕೇಳ್ತಾನೆ. ಅಪರೂಪಕ್ಕೆಲ್ಲ ಬುಕ್ ಹಿಡ್ಕೊಂತಿರಲ್ಲ ಅಂತೆಲ್ಲ ಕೇಳ್ದ. ಅದೇನು ಅಂತ ನಾನು ನೋಡ್ಬೋದಾ ಅಂಥೇಳಿ ರಾಮ್ ಕೇಳಿದಾಗ ಅವಳು ಪ್ರೇಮ ಬಚ್ಚಿಟ್ಕೊತಾಳ ಹಿಂದೆ. ಆದರೂ ಅವನು ಪ್ರಯತ್ನ ಪಡ್ತಾನೆ ಅದು ತಕ್ಕೊಳಕ್ಕೆ. ಆದರೂ ಅವಳು ಕೊಡಲ್ಲ ಪುಸ್ತಕನ, ಹಂಗೆ ಹಿಂದೆ ಬಚ್ಚಿಟ್ಕೊತಾಳ. ರಾಮ್, ನಿನಗೆ ನನ್ನ ಬಗ್ಗೆ ಏನು ಅನಿಸುತ್ತೆ ಅಂತೇಳಿ ಕೇಳ್ತಾಳ. ನಿನ್ನ ಜೀವನದಲ್ಲಿ ನಾನು ಎಷ್ಟು ಮುಖ್ಯ ಅಂಥೇಳಿ ಕೇಳ್ತಾಳೆ. ತರಲೆ, ಇದೇನೆ ಸಡನ್ನಾಗಿ ಈ ರೀತಿ ಕ್ವಶನ್ ಕೇಳ್ತೀಯ ಅಂಥೇಳಿ ಕೇಳ್ತಾನೆ. ಹಲೋ, ನನ್ನ ಬರ್ಡೇಗೆ ಇನ್ನು ಎರಡು ಅದ್ರ ಬಗ್ಗೆ ಯೋಚನೆ ಮಾಡಂದರೆ ಇದು ಯಾವುದು ಪ್ರಶ್ನೆ ಕೇಳಕ್ಕಂತ ಹೇಳು ರಾಮ್. ನಮ್ಮ ಸಂಬಂಧದ ಬಗ್ಗೆ ನನಗೇನು ಅನಿಸುತ್ತೆ ಅಂತ ಕೇಳಿದಾಗ ಆವಾಗ ರಾಮ್, ನೋಡು, ಮನುಷ್ಯ ಹುಟ್ಟುವಾಗ ಒಬ್ಬನೇ, ಸಾಯುವಾಗ ಒಬ್ಬನೇ ಅಂತ ಬುದ್ಧ ಹೇಳಿದ್ದಾನೆ ಅಂಥೇಳಿ ಕೈತಾನೆ. ಅದರ ನಡುವೆ ಬಗ್ಗೆ ಸಂಬಂಧ. ಅದೇ ಟೈಮಿಗೆ ಫೋನ್ ಬರುತ್ತೆ. ಫೋನ್ ಬಂದಾಗ ಸ್ವಲ್ಪ ಪ್ಯಾನಿಕ್ ಆಗ್ತಾರೆ. ಫೋನು ಧನರಾಜ್ ಫೋನ್ ಮಾಡಿರ್ತಾನೆ ಪ್ರೇಮನ ಫೋನಿಗೆ. ಆವಾಗ ಫೋನ್ ರಿಸೀವ್ ಮಾಡಿ ಮಾತಾಡ್ತಾಳೆ. ಕೇಸ್ ವಾಪಸ್ ತೆಗಿ ಅಂಥೇಳಿ ಧನರಾಜ್ ಪೀಡಿಸ್ತಾ ಇರ್ತಾನೆ. ಧನರಾಜ್ ಪೀಡಿಸ್ತಾ ಇರಬೇಕಾದ್ರೆ ಪ್ರೇಮ ರಿಸೀವ್ ಮಾಡಿ ಮಾತಾಡ್ತಾಳೆ. ಅದೇ ಟೈಮ್ಗೆ ರಾಮ್ ನೀನು ಇನ್ನೊಂದ್ಸಲ ನಮ್ಮ ಪ್ರೇಮಗೆ ಫೋನ್ ಮಾಡಿದೆ ಸರಿ, ನೀನೇನಾದರೂ ಫೋನ್ ಮಾಡಿದ್ರೆ ನಿನ್ನ ಮಗಳು ಯಾವ ಜೈಲಲ್ಲಿದೆ ಅದೇ ಜೈಲಲ್ಲೇ ಇರ್ತೀಯ ಅಂಥೇಳಿ ನೆನ್ಪಿಟ್ಕೊ ಅಂಥೇಳಿ ಧನರಾಜ್ಗೆ ಬೈದು ಫೋನ್ ಕಟ್ ಮಾಡಿಬಿಡ್ತಾನೆ. ಫೋನ್ ಕಟ್ ಮಾಡಿದಾಗ ಆದ್ರೂ ಸ್ವಲ್ಪ ಎಲ್ಲೋ ಒಂಥರ ಆತಂಕ ಇದ್ದೇ ಇರುತ್ತೆ ಪ್ರೇಮನಿಗೆ ಅದ್ರ ಬಗ್ಗೆನೂ. ಇನ್ನೊಂದು ಕಡೆ ನೆಕ್ಸ್ಟ್ ಸೀನ್ ಒಳಗೆ ಈಗ ಇಲ್ಲಿ ಮಹಾದೇವ ಬಂದು ಕಾವ್ಯಗೆ ಸತಾಯಿಸ್ತಾ ಇರ್ತಾನೆ. ಕಾವ್ಯ ರೂಮಲ್ಲಿ ಒಬ್ಬಳೆ ಮಲಗಿರ್ತಾಳೆ. ಹೆಂಡ್ತಿ ಅಂಥೇಳಿ ಸತಾಯಿಸ್ತಾನೆ. ಓಯ್ ಹೆಂಡ್ತಿ, ಆಹಾ ಆರಾಮಾಗಿ ಮಲಗಿದೆಯಾ ನೀನು, ಹೆದ್ದಳ ಮ್ಯಾಕ, ನನಗಲ್ಲಿ ನಿದ್ದೆನೇ ಬರ್ತಾಯಿಲ್ಲ. ಓ ಹೆಂಡ್ತಿ, ಎದ್ದಳು ಅಂತಂದೆ. ಎಷ್ಟು ಸಲ ಹೇಳಿದ್ದೀನಿ ಮಾದೇವ ಆ ರೀತಿ ಕರಿಬೇಡ ನೀನು ನನಗೆ, ಎಷ್ಟು ಸಲ ಹೇಳಿದೆ ಅನ್ನ. ಹೆಂಡ್ತಿ ಆ ರೀತಿಯಾಗಿ ಹೆಂಡ್ತಿ ಅಂದಾಗ ನೀನು ಕಾಡು ರಾಕ್ಷಸಿ ಅಂತ ಹೇಳ್ಬೇಕಾ ಅಂತೇಳಿ. ಅಲ್ಲ, ಹಂಗೇನಾದರೂ ಕರೆದುಬಿಟ್ರೆ ನೀನು ಸುಮ್ಮನೆ ಇರಿ, ಇನ್ನೂ ಈಗ ಕೊತ ಅಂತ ಕೂತೋದಕ್ಕೆ ಸುಮ್ಮನೆ ಇದ್ದೀನಿ ಅಂತ. ಮೊದಲು ದೂರ ಹೋಗೋ, ನೋಡು ಸುಮ್ಮನೆ ಇಲ್ಲಿದ್ದ ಹೊರಗಡೆ, ಇಲ್ಲಾಂದರೆ ಸರಿಗಿರೋದಿಲ್ಲ ನೋಡು ಅಂತಾನೆ. ಅಲ್ಲ ಕಣಮಿ ಕಾವ್ಯ, ಇನ್ನೂ 8 ದಿನ ಇದೆ ಅಂತೇಳಿ ಅವನು ಸತಾಯಿಸ್ತಾ ಇರುತ್ತೆ. ನನಗೂ ಸಾಕು, ಇದೆಲ್ಲ ಗೇಮ್ ಸಾಕಾಗಿದೆ ಅಂತ ಇವಳು ಬೈದ. ಕನಸು ಕಾಣೋದಕ್ಕೆ ಇತಿಮಿತಿ ಕನಸು ಕಾಣೋದ ಇಲ್ಲಿ ಈಗ ಸುಮ್ಮನೆ ಹೊರಗಡೆ ಹೋಗು ಅಂತೇಳಿ. ಅಲ್ಲ ಕಣಮಿ, ಇದು ಯಾವ ನ್ಯಾಯ ಅಂತ. ನಿನ್ನ ಮಾತೆ ಈ ಫ್ಯಾನಲ್ಲಿ ದಿನ ನಾನಲ್ಲಿ ವಾಚ್ಮ್ಯಾನ್ ಸೆಕ್ಯೂರಿಟಿ ಗಾರ್ಡ್ ಥರ ಸೊಳ್ಳೆ ಹೊಡ್ಕೊಂಡು ಮಲ್ಕೋಬೇಕಾ ಅಲ್ಲಿ ಕಾವ್ಯ. ನನಗೂ ಸೊಂಟ ನೋವು ಶುರು ಆಗ್ಬಿಟ್ಟೈತಿ. ನೆಲದ ಮೇಲೆ ಮಲಗಿ ನನ್ನ ಬೆನ್ನೆಲ್ಲ ಕಾಮನ ಬಿಲ್ ಆಗ್ಬಿಟ್ಟೈತಿ ಅಂತ ಎಲ್ಲೇನೋ ಹೇಳಿದೆ. ಆಗಲಿ ಬಿಡು ಅಂಥೇಳಿ ಅವಳೊಂದು ಸ್ಕೇಲ್ ತೊಗೊತಾಳೆ. ಡ್ರಾಯಿಂದ ಸ್ಕೇಲ್ ತೊಗೊಂಡು ನೀನು ಹೊರಗಡೆ ಹೋಗ್ತೀಯ ಏನಿಲ್ಲ ಅಂಥೇಳಿ ಲಾಸ್ಟ್ ವಾರ್ನಿಂಗ್ ಅಂತ ಹೇಳ್ದೆ. ಕಾವ್ಯ ಸ್ಕೇಲ್ನ ತಗೊಂತ ಲೈನ್ ಮೇಲೆ ಇಡೋದು, ಹೊಸಿ ಕಾರಣೆ ತೋರಿಸ್ಬಾರ್ದ ಅಂತೆಲ್ಲ ಕೇಳ್ತಾಳೆ. ಪೇಟೆ ಕೊಡ್ತಾಳ. ಅವಾಗ ಆಯಿತು, ಆದರೆ ಒಂದಂತೂ ದಿಟ, ನೀನು ಕಾರಣ ಇಲ್ಲದ ಕಾಡು ರಾಕ್ಷಸಿ ಅಂತ ನಿರೂಪಿಸ್ಬಿಟ್ಟಿ ಅಂತ. ಹೋಯ್ತಾಗತ್ತೇನೆ ಕಣಮಿ, ಒಂದು ದಿನ ಬರುತ್ತೆ ನಾವಿಬ್ಬರು ಒಂದಾಗೆ ಆಗ್ತೀವಿ ಅಂತೇಳಿ ನೋಡ್ತಾ ಇರೋ ಆ ಟೈಮ್ ಬಂದೇ ಬರುತ್ತೆ ಅಂಥೇಳಿ ಅವಳು ಸ್ಕೇಲ್ ತೊಗೊಂಡು ಫಾಲೋ ಮಾಡ್ಕೊಂಡು ಹೋಗ್ತಾನೆ. ಅವ್ನು ಬಾಕಲು ಅವಳು ಮುಚ್ಚಬೇಕು, ಇವನು ತೆಗಿಬೇಕು. ಕಾವ್ಯ ಅಂಥೇಳಿ ಅವಳು ತಾಳ್ತಾನೆ. ನಿನ್ನ ಮುಖ ನೋಡ್ಕ, ಸರಿ ಆಯಿತು, ಈ ಚಾಲೆಂಜನ್ನ ನಾನು ಆಕ್ಸೆಪ್ಟ್ ಮಾಡ್ಕೊತೇನೆ. ನೀನು ಎಷ್ಟೇ ಸರ್ಕಸ್ ಮಾಡಿದ್ರು ನಾವಿಬ್ಬರು ಇಲ್ಲಿ ಇರೋದು ಚಾಲೆಂಜ್ ಅಂತ ನಿನ್ನ ಮುಖ ನೋಡ್ಕ, ಆಯಿತು, ಈ ಚಾಲೆಂಜನ್ನ ನಾನು ಆಕ್ಸೆಪ್ಟ್ ಮಾಡ್ತೀನಿ ಅಂತ. ನೀನು ಸರ್ಕಸ್ ಮಾಡಿದ್ರೆ ಆ ದಿನ ಬರೋಂಗೆ ಆಡೊಂದು ಕಾನ್ಫಿಡೆನ್ಸ್ ಅನ್ನೋಕ್ಕೋಗಿ ಕಾಪಿ ಡೇಸ್ ಅಂತಾರೆ. ನೀನು ನಿನ್ನ ಇಂಗ್ಲೀಷು ಎರಡು ಚೆನ್ನಾಗೈತಲ್ಲ ಅಂತ ನೀನು ಹೋಗ್ತಾ ಇದ್ದಾಗ ನಿನ್ನ ಚಾಪೆ ಮೇಲೆ ಮಲಗಲಾರ್ದಂಗೂ ಮಾಡಿಬಿಡ್ತೀನಿ ನೋಡು ಅಂಥೇಳಿ ಸ್ಕೇಲ್ ತೊಗೊಂಡು ಪೆಟ್ಟು ಕೊಟ್ಟು
ಮಾರಿ ಊರು ಮಾರಿ ಆಯಿತು ಹೋಗ್ತೀನಿ ನೋಡಮ್ಮಿ. ಆದರೆ ನಾನು ಹಾಕಿರೋ ಚಾಲೆಂಜ್ ಈ ಮಾದೇವ ಯಾವ ಚಾಲೆಂಜಲ್ಲೂ ಸೋತಿಲ್ಲ ಕಣಮ್ಮಿ, ನಾವು ಸೋತೇ ಇಲ್ಲ. ಆಯ್ತು ನಡಿ ಅಂತೇಳಿ ಬಾಗಿಲು ಮುಚ್ಚಿಬಿಡ್ತಾಳೆ ಅವಳು. ಬಾಗಿಲು ಮುಚ್ಚಿದಾಗ ಈ ಕಡೆ ಇನ್ನೊಂದು ರೂಮಲ್ಲಿ ರಾಮ್ ಮಲ್ಕೊಂಡಿರ್ತಾನೆ. ರಾಮ್ ಕೆಳಗಡೆ ಮತ್ತು ಪ್ರೇಮ ಮೇಲುಗಡೆ ಮಲ್ಕೊಂಡಿರ್ತಾಳೆ. ಆ ಟೈಮಲ್ಲಿ ಪ್ರೇಮಾಗ ಸ್ವಲ್ಪ ನೀರಿನ ದಾಹ ಅನ್ನಿಸುತ್ತೆ, ಸ್ವಲ್ಪ ಎದ್ದು ಕೊಡ್ತಾಳೆ ನೀರು ಕುಡಿಬೇಕು ಅಂತಂತೇಳಿ. ಅವಳು ನೀರು ಬೇಕಂತ ನೀರು ತೊಗೊಂಬರೋಣ ಅಂತ ಎದ್ದು ಹೋಗ್ತಾಳೆ. ನೀರು ತರೋಣ ಅಂತ ಹೋಗ್ತಾಳೆ. ರಾಮ್ ಮಲ್ಕೊಂಡಿರ್ತಾಳೆ. ರಾಮ್ಗೆಲ್ಲ ಎಬ್ಸೋದೆಲ್ಲ ಬೇಡ ಅಂತ ಅವಳೇ ನೀರು ತರಕಂತ ಹೋಗ್ತಾಳೆ. ರಾಮ್ಗೆ ಗೊತ್ತಿರಲ್ಲ ಅವಳು ನೀರು ತರಕ್ಕೆ ಹೋದ. ಆದರೆ ರಾಮ್ ಮಾಡ್ಕೊಂಡಿರ್ತಾಳೆ. ರಾಮ್ಗೆ ಅವಳು ತೊಗೊಂಡು ಹೋಗಿ ಡೈನಿಂಗ್ ಟೇಬಲಲ್ಲಿ ನೀರು ತೊಗೊಂಡು ನೀರು ಕುಡಿತಾಳೆ. ಡೈನಿಂಗ್ ಟೇಬಲ್ ಹೋಗಿ ನೀರು ಕುಡಿತಿರ್ಬೇಕಾದ್ರೆ ಅಲ್ಲಿ ಇದು ಡೋರ್ ಯಾರು ತೆಗೀರಿ ಅಂತೇಳಿ ಲಾಕ್ ಮಾಡ್ತಿರ್ತಾರೆ. ಅದು ನೋಡಿಕೊಂಡು ಇವಳು ಡೋರ್ ತೆಗ್ಯಾನಂತ. ಇದೇ ಟೈಮಿಗೆ ರಾಮ್ಗೆ ಒಂದು ಕನಸು ಬಿದ್ದೆ. ಆ ಕನಸು ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ರಾಮ್ಗೆ ಡೋರು ತೆಗಿಬೇಕು ಅಂತ ಇವಳು ಹೋಗ್ತಿರ್ತಾಳೆ ಡೋರ್ ಹತ್ರ. ಇಲ್ಲಿ ರಾಮ್ ನೋಡಿದ್ರೆ ಕನಸಲ್ಲಿ ಧನರಾಜ್ ಬಂದು ಪ್ರೇಮನ ಕೊಲೆ ಮಾಡ್ತಾನೆ ಅನ್ನೋ ರೀತಿ ಕನಸು ಬಿದ್ದಿರ್ತಿದ್ದಾಳೆ. ಅವಳು ಎಷ್ಟು ರಿಕ್ವೆಸ್ಟ್ ಮಾಡ್ಕೊಂಡು ನನಗೇನು ಮಾಡಬೇಡ, ನನಗೇನು ನೋಡು, ನಿನ್ನಿಂದ ನನ್ನ ಮಗಳು ಕತ್ಲೆಯಲ್ಲಿದ್ದಾಳೆ, ಅದು ಇದು ಎಲ್ಲ ಧನರಾಜ್ ಎಲ್ಲ ಬೈದು ಅವಳಿಗೆ ಚಾಕು ಹಾಕಿಬಿಡ್ದ. ಆ ರೀತಿ ಅವನು ರಾಮ್ಗೆ ಕನಸು ಬಿದ್ದಿರ್ತೈತಿ. ಆ ರೀತಿ ಕನಸು ಬಿದ್ದಾಗ ರಾಮ್ ಎದ್ದು ನೋಡಿಬಿಟ್ರೆ ಅಲ್ಲಿ ಅವಳು ಇರಲ್ಲ, ಪ್ರೇಮ ಇರಲಾರ್ದು ನೋಡಿ ಅವ್ನಿಗೆ ಇನ್ನೂ ಶಾಕ್ ಜಾಸ್ತಿ ಅನಿಸ್ಬಿಡ್ತೈತಿ. ಇನ್ನೂ ಪ್ಯಾನಿಕ್ ಆಗಿಬಿಡ್ತಾನೆ ರಾಮ್. ಇದು ರಾಮ್ ಕನಸಾಗಿರುತ್ತೆ, ನಿಜ ಅಂತ ಅಲ್ಲ. ಕೊಲೆ ಮಾಡೋಕ್ಕೆಲ್ಲ ಬಂದಿರ್ತಾನೆ. ಚಾಕುನಿ ಹಾಕಿದಂಗೆ ಆ ರೀತಿ ಎಲ್ಲ ಕನಸು ಬಿದ್ದಿರ್ಬಿಡುತ್ತೆ. ರಾಮ್ ತುಂಬ ಹೆದರ್ಕೊಂಡು ರಾಮ್ ಎದ್ದು ಎಲ್ಲ ಕಡೆ ನೋಡ್ತಾನೆ. ಅಲ್ಲಿ ಪ್ರೇಮ ಇರಲ್ಲ. ಪ್ರೇಮ ಇರಲಾರ್ದು ಇನ್ನೂ ಸ್ವಲ್ಪ ಟೆನ್ಷನೆಲ್ಲ. ನನ್ನ ಮಗಳು ಜೈಲಿಗೆ ಹೋಗೋದಕ್ಕೆ ನೀನೇ ಅಲ್ವಾ ಕಾರಣ. ನನ್ನ ಮಗಳು ಅಲ್ಲಿ ಕತ್ಲಲ್ಲಿದ್ದಾಳೆ, ನೀನಿಲ್ಲಿ ನರಳಾಡ್ತಾ ಇದ್ದಾಳೆ, ನೀನಿಲ್ಲಿ ಉಸಿರಾಡ್ತಾ ಇದ್ದೀಯ, ನೀನಿಲ್ಲಿ ಆರಾಮಾಗಿ ಉಸಿರಾಡ್ತಾ ಇದೆಯಾ ಅಂತೆಲ್ಲ ಹೇಳಿ, ನಾನು ಇನ್ನು ಇವತ್ತು ಬಿಡಲ್ಲ, ದಯವಿಟ್ಟು ನನ್ನ ಬಿಟ್ಬಿಡು, ನಾನೇನು ಮಾಡಬೇಡ ಅಂತೇಳಿ ಕನಸಿದು. ಚಾಕು ಹಾಕ್ಬಿಡ್ತಾನೆ ಅವನು. ಬಿಡೋದಕ್ಕೆಲ್ಲ ನಾನು ಬಂದಿರೋದು, ಇನ್ನು ಕತೆ ಮುಗ್ಸೋಕ್ಕೆ ಬಂದೀನಿ ಅಂತೆಲ್ಲ ಹೇಳ್ತಾನೆ. ಚಾಕು ತೊಗೊಂಡಿದ್ದಾನೆ. ಚಾಕು ಹಾಕಿ ಇದು ರಾಮ್ ಕನಸು ಆಗಿರ್ತೈತಿ. ರಾಮ್ ಎದ್ದು ನೋಡಿದಾಗ ಎಲ್ಲೂ ಪ್ರೇಮ ಕಾಣಿಸೋದೇ ಇಲ್ಲ. ಪ್ರೇಮ ಎಲ್ಲೂ ಕಾಣಿಸ್ಲಿಲ್ದಾಗ ಅವ್ನು ಸ್ವಲ್ಪ ಪ್ಯಾನಿಕ್ ಆಗ್ತಾನೆ. ಸ್ವಲ್ಪ ಪ್ಯಾನಿಕ್ ಆಗಿ ರಾಮ್ ಅಂತ ಕಿರ್ಚ್ಕೊಂಡ್ಬಿಡ್ತಾನೆ. ಅವಾಗ ಅವ್ನು ಪ್ರೇಮ ಅಂತ ಹೇಳಿ ಎದ್ದು ಕುಂತು ಬಿಡ್ತಾನೆ. ಪ್ರೇಮ ಅಂತ ಎದ್ದು ಕುಂತ್ಕೊಂಡ. ಆವಾಗ ಅಲ್ಲಿ ಇರಲ್ಲಲ್ಲ, ಅವನು ಓಡಿ ಬಂದು ನೋಡ್ತಾನೆ, ಅಲ್ಲಿ ಇರಲ್ಲ ಅವಳು. ಆಮೇಲೆ ಅವನು ಬಾಗಿಲು ತೆಗಿಬೇಡ ಪ್ರೇಮ ಅಂಥೇಳಿ ಹೊರಗೆ ಬಂದು ತಳ್ತಾನೆ. ಅವಳನ್ನ ಹಿಡ್ಕೊಂಡು ತಪ್ಕೊಂಡ್ಬಿಡ್ತಾನೆ. ಆ ಟೈಮಿಗೆ ಮಹಾದೇವ ನೋಡಿ ತುಂಬ ಶಾಕ್ ಆಗಿಬಿಡ್ತಾನೆ. ಆ ಟೈಮಿಗೆ ಮಹಾದೇವನ್ ಇದು ರೈಸ್ ಮಿಲ್ಲಲ್ಲಿ ಕೆಲಸ ಮಾಡೋರು ಇಬ್ಬರು ಬಂದಿರ್ತಾರೆ. ರಾಮ ಏನ್ಲ ಅಂತೆಲ್ಲ ಬೈತಾನೆ. ಆಕಿನ ತಪ್ಕೊಂಡ್ಬಿಡ್ತಾನೆ. ಆವಾಗ ಏನ್ಲ ಇದೆಲ್ಲ ಅಂಥೇಳಿ ಅವನು ಮಹಾದೇವ ಬೈದಾಗ, ಅಣ್ಣ ಅದು ಧನರಾಜು ಪ್ರೇಮನ ಕೊಲೆ ಮಾಡೋಕ್ಕೆ ಬಂದಿದ್ದಾನ, ಸಾಯಿಸಿಬಿಡ್ತಾನ ಚಾಕು ತೊಗೊಂಡು, ಏನ್ಲ ಹೇಳ್ತಾ ಇದೀಯ ನೀನು ಅಂತೆಲ್ಲ ಹೇಳಿ ರಾಮ್ ಬೈತಾನ. ಮಹಾದೇವ ರಾಮ್ಗೆ ಬೈತಾನ. ಏನ್ಲ ಹಿಂಗೆ ಯಾಕಲ ಆಡ್ತೀಯ ನೀನು ಅಂತ ಹೇಳಿ. ಅಲ್ಲಿ ನೋಡಿದರೆ ಇಬ್ಬರು ಮಹಾದೇವನ ಸ್ಟಾಫ್ ಇಬ್ಬರು ಬಂದಿರ್ತಾರೆ. ಯಾಕೆ ರಾಮ್ ಇಷ್ಟೆಲ್ಲ ಗಾಬರಿ ಆಗಿದೆಯಾ, ಏನಾಯಿತು ಅಂತೆಲ್ಲ ಅವಳು ಪ್ರೇಮ ಕೇಳ್ತಿರ್ತಾಳೆ. ಯಾಕೆ ಇಷ್ಟೊಂದು ಗಾಬರಿ ಅದಿ ರಾಮ್ ಅಂತ ಕೇಳ್ತಾಳೆ. ಏನಾಯಿತು, ಯಾಕೆ ಇಷ್ಟೊಂದು ಗಾಬರಿ ಆಗಿದೆಯಾ, ಲೋ ರಾಮ್ ಏನ್ಲ ಇದು, ಬೆಳಿಗ್ಗೆ ಯಾಕಲ ಹಿಂಗೆ ಕೂಗಾಡ್ತೀಯ ಅಂತ ಅಣ್ಣ ಅಲ್ಲಿ ಧನರಾಜ್ ಬಂದು ಸ್ನೇಹನ ಕೊಲೆ ಮಾಡ್ತಾನೆ. ಆವಾಗ ಅವ್ರದ್ದು ಲೋ ದಡ್ಡ
ಧನರಾಜ್ ಅಲ್ಲ ಕಡ್ಲ ನಮ್ಮ ಸಾಮಿಲಲ್ಲಿ ಕೆಲಸ ಮಾಡೋರು ಹೊಸಿ ನೋಡು ಅಂತೇಳಿ ಹೇಳಿದಾಗ ಅವರು ಕೆಲಸದವ್ರು ಇರ್ತಾರಲ್ಲ ಅವ್ರು ಸುಮ್ಮನೆ ಇರ್ತಾರೆ, ಏನು ಮಾತಾಡಲ್ಲ ಏನಿಲ್ಲ. ಎದಕ್ರಲ್ಲ ನೀವು ಬಂದಿರಿ ಇಷ್ಟೊತ್ತಿಗೆ ಅಂದರೆ, ಹಣ ಬೀಗ ಬೇಕಿತ್ತು ಅದಕ್ಕೆ ಬಂದೀವಿ ಅಂತೆಲ್ಲ ಹೇಳ್ತಾರೆ. ಹೌದಾ ಸರಿ, ನಾನೇ ಬರ್ತೀನಿ, ನೀವು ಯಾಕಲ್ಲ ಇಷ್ಟೊತ್ತಿನಾಗ ಬರೋಕೆ ಹೋಗಿದ್ರಿ, ನಾನೇ ತರ್ತೀನಿ ಹೋಗ್ರಿ ಬೀಗ ಅಂತೇಳಿ ಯಜಮಾನ್ರೆ ಗೋಲ್ಡನ್ ಕೀ ಕೊಡಂದ್ರೆ ಈಟ ಹತ್ರ ನೀವು ಯಾಕಲ್ಲ ಬರೋಕೆ ಹೋಗಿ, ನಾನೇ ಬರ್ತೀನಿ ನಡ್ರಿ ಅಂತೇಳಿ ಅವ್ರಿಗೆ ಕಳಿಸಿ ಅವನಿಗೆ ಬೈತಾನೆ, ಅವನ ತಮ್ಮಗೆ ರಾಮ್ಗೆ. ಲೋ ರಾಮು ಏನಾಯ್ತಲ್ಲ, ಏನಿಲ್ಲಣ್ಣ ಅಂತ ಅವನು ಅದು ಅವಾಗ ಪ್ರೇಮನೂ ಹೋಗ್ಬಿಡ್ತಾಳ. ಆದ್ರೂ ಅವ್ರ ಅಣ್ಣಗೆ ಸ್ವಲ್ಪ ಏನು ಇಷ್ಟ ಸ್ವಲ್ಪ ಅವ್ರ ಅಣ್ಣಗೂ ಸ್ವಲ್ಪ ಭಯ ಅನಿಸುತ್ತೆ. ಅವಳು ಪ್ರೇಮ ಹೋದ್ಮೇಲೆ ಅವನ ಹತ್ರ ಮಾತಾಡ್ತಾನೆ. ಪ್ರೇಮಗೂ ಗಾಬರಿ ಆಗುತ್ತೆ, ಇವನು ಎದಕ್ಕೆ ಹಿಂಗೆ ಆಡ್ತಾ ಇದ್ದಾನ ಏನಂತಂದೆಲ್ಲ ಹೇಳಿ. ಅವಾಗ ರಾಮ್ ಒಂದೇ ಕಡೆ ಕುಂತಿರ್ತಾನೆ. ಆ ಟೈಮಿಗೆ ಇವನು ಬಂದುಬಿಡ್ತಾನೆ, ಮಾದೇವ ಬಂದು ಮಾತಾಡ್ತಾನೆ. ಅದು ಫ್ಲ್ಯಾಶ್ ಬ್ಯಾಕ್ ನನ್ನ ಧನರಾಜ್ ಹೇಳಿದ ನನ್ನ ಮಗಳು ಒಂದೊಂದು ಕಣ್ಣೀರಿಗೂ ನೀನು ಬೆಲೆ ಕಟ್ಟಬೇಕು, ನೀನು ನಾನು ಸುಮ್ಮನೆ ಬಿಡಲ್ಲ ಅಂತ ಧನರಾಜ್ ಸುಮ್ಮನೆ ಹೇಳಿರೋದನ್ನು ಫ್ಲ್ಯಾಶ್ ಬ್ಯಾಕೆ ನೆನೆಸ್ಕೊತಾ ಇರ್ತಾನೆ ರಾಮು. ಇದೇ ಟೈಮಿಗೆ ಮಾದೇವ ಬರ್ತಾನೆ ಅಲ್ಲಿಗೆ. ಮಾದೇವ ಬಂದು, ಲೋ ರಾಮು ಕೇಳ್ತಾನೆ ಅವರನ್ನು, ರಾಮ್ ಆಗಲೇ ಆಗಿದ್ದ ವಿಷಯದ ಬಗ್ಗೆ ನೆನೆಸ್ತಾ ಇದೆಯಾ ಅಂತ ಕೇಳ್ತಾನೆ. ಯಾಕಲ ಹಂಗೆ ಮಾಡಿದೆ, ಬರೀ ಆಳುಗಳನ್ನ ನೋಡಿ ಇಷ್ಟು ಎದುರ್ಕೋಣ ಅಲ್ಲ ಅಂತ ನಂಗೆ ಗೊತ್ತು, ಹೇಳ ಏನು ವಿಷಯ. ಅಣ್ಣ ರಾತ್ರಿ ನನಗೊಂದು ಕನಸು ಬಿದ್ದಿತ್ತು, ಆ ಕನಸಲ್ಲಿ ಧನರಾಜ್ ಕೈಯಲ್ಲಿ ಚಾಕು ತಗೊಂಡು ಪ್ರೇಮಗೆ ಚುಚ್ಚಿಬಿಟ್ಟ ಅಂತ. ನನಗೆ ಅದೇ ಗೂಗಲಿದ್ದ ಯಾರೋ ಸಡನ್ನಾಗಿ ಡೋರ್ ನಾಕ್ ಮಾಡಿ ನಾನು ಅವನ್ನೇ ಬಂದೇನಂತ ಒಂದು ಕ್ಷಣ ಗಾಬರಿ ಆಗೋಗ್ಬಿಟ್ಟೆ ಅಂತ. ಆವಾಗ ಮಾದೇವ ಜಗ್ಗಿ ನಗದಾನ, ಹಾಂ ಅಂತೇಳಿ ಜಗ್ಗಿ ನಕ್ಕಾಗ ಏನಣ್ಣ ನಾನು ಜೀವ ಕೈಯಲ್ಲಿ ಹಿಡ್ಕೊಂಡು ಎದೆಲ್ಲಿ ಹಿಡ್ಕೊಂಡು ಮಾತಾಡ್ತಾ ಇದ್ದೀನಿ, ಎದೆಲ್ಲಿ ಜೀವ ಹಿಡ್ಕೊಂಡು ಮಾತಾಡ್ತಿದ್ದೆ, ನಿನ್ನ ಜೋಗಂತ ನಗ್ತೀಯಲ್ಲಣ್ಣ ಅಂತ. ಲೋ ರಾಮು ನನ್ನ ನಕ್ಕಿ ನಿನ್ನ ಕನಸಿಗಲ್ಲ ಕಣ್ಲಾ, ನಿನ್ನ ಹಠಕ್ಕೆ ಪ್ರೇಮ ಅವ್ರನ್ನ ಇಷ್ಟೊಂದು ಪ್ರೀತಿ ಮಾಡ್ತೀಯ ಅಂತ ಹೇಳಿದೆ. ನೀನು ಇಲ್ಲಣ್ಣ ಅಂತ ಅದು ಕಾಳಜಿ ಅನ್ನೋ ಹೆಸರು ಕಟ್ಟಿ ಇದಕ್ಕೆ ಕಾಳಜಿ ಅಂತ ಹೇಳಿದ್ದೆ. ಇಲ್ಲ ಅಣ್ಣ, ಇಲ್ಲ ಒಂದು ವಿಷಯ ತಿಳಿ, ಪ್ರೇಮ ಅವ್ರನ್ನ ಬಿಟ್ಟು ಒಂದೇ ಒಂದು ಕ್ಷಣ ಕೂಡ ಇರೋಕ್ಕಿಲ್ಲ ಕಣ್ಲಾ ಅಂತ ಹೇಳ್ತಾನೆ. ಯಾಕಲ ಮನಸ್ಸಿನಲ್ಲಿ ಅಷ್ಟೊಂದು ಪ್ರೀತಿ ಮಾಡಿಕೊಂಡು ಅದಕ್ಕೆ ಕಾಳಜಿ ಅಂತ ಹೆಸರು ಕಟ್ಕೊಂಡು ನಿನಗೆ ನೀನು ಯಾಕಲ ಮೋಸ ಮಾಡ್ಕೊತೀಯ ಅಂತೇಳಿ ಅವರನ್ನು ಹೇಳ್ತಾನೆ. ನೋಡ್ರಾಮ್, ನಮ್ಗೆ ಯಾರ ಮೇಲೆ ಅದೇ ಬಹು ಪ್ರೀತಿ ಆದರೆ ಅವ್ರಿಗೇನಾದರೂ ಆಯ್ತಂತ ನಮ್ಮ ಮನಸ್ಸಿಗೆ ತುಂಬ ನೀರಿನ ಹೊರಗೆ ಬಿದ್ದಿರೋ ಮೀನು ಥರ ಒದ್ದಾಡ್ತೀವಿ ಅಂತೆಲ್ಲ ಅವರನ್ನು ಅದಕ್ಕೆ ಪಿರುತಿ ಅಂತ ಹೇಳ್ತಾರೆ ಕಣ್ಲಾ, ಕಾಳಜಿ ಅಂತ ಹೇಳೋಂಗಿಲ್ಲ ಅಂತೇಳಿ ಹೇಳ್ತಾನೆ. ನಿನ್ನ ಕಣ್ಣಲ್ಲಿ ನನಗೆ ಕಾಳಜಿಗಿಂತ ಪ್ರೀತಿನೇ ಜಾಸ್ತಿ ಕಾಣಿಸ್ತಾ ಇದೆ. ನೀನು ಶಾನೆ ಬದಲಾಗಿದೆಯಾ ರಾಮ್, ಆದರೆ ನಿನಗೆ ಅರ್ಥ ಆಗ್ತಾಯಿಲ್ಲ. ಪ್ರೇಮ ಅವರ ಬೆಟ್ಟದಿದ್ದಾಗ ಇಲ್ಲಿವರೆಗೂ ನೆನೆಸ್ಕೊ, ನೀನು ಅವ್ರಿಗೋಸ್ಕರ ಏನೇನೆಲ್ಲ ಮಾಡಿಯಾ ನೆನೆಸ್ಕೊ ಅಂತಾನೆ. ಅವಾಗ ಫ್ಲ್ಯಾಶ್ ಬ್ಯಾಕ್ ಎಲ್ಲ ನೆನೆಸ್ಕೊತಾನೆ. ಅವಳು ಬೆಟ್ಟದಿಂದ ಬಿದ್ದಾಗ ಅವ್ರ ಉಸಿರು ನಿಂತೋಗಿದೆ ಅಂತ ಗೊತ್ತಾದಾಗ ನಿನಗೆ ಹೆಂಗಾಗಿರ್ಬೇಡ, ಹುಚ್ಚಿನ ಥರ ಆಡಿರ್ತೀವಿ. ಅದನ್ನು ನೆನೆಸ್ಕೊಂತವ್ರನ್ನ ಪ್ರೇಮ ಅಂತ ಅರಿಸಿದ್ದು ಫ್ಲ್ಯಾಶ್ ಬ್ಯಾಕ್ ಎಲ್ಲ ನೆನೆಸ್ಕೊಂತಾನೆ, ಆಳ್ತಾನೆ ಅವನು. ಅದನ್ನು ಕಾಳಜಿ ಅಂತ ಹೇಳ್ತೀಯ ಅಂತ ಕೇಳ್ತಾನೆ ಅವರನ್ನು. ಅವನೇನು ಹೇಳಲ್ಲ, ಸುಮ್ಮನೆ ಇರ್ತಾನೆ. ಅದೇ ಟೈಮಿಗೆ ಲೋ ರಾಮು, ನೀನು ಡಾಕ್ಟ್ರ್ ಇರ್ಬೋದು ಕಣ್ಲಾ, ಅದು ಹೃದಯದ ವಿಚಾರಗಳು ನೀನು ದೊಡ್ಡ ಕಣ್ಲಾ ಅಂತೇಳಿ ಅವರನ್ನು ದೊಡ್ಡ ಅಂತ ಅವರನ್ನು ಭುಜ ತಟ್ಟಿ ಹೋಗ್ಬಿಡ್ತಾನೆ. ಇವನಿಗೂ ಅವರನ್ನು ಹೇಳಿದ್ದೆ ಸ್ವಲ್ಪ ಇದು ಅನ್ನಿಸ್ತಾ ಇರ್ತೈತಿ. ಇವಳು ಹೇಳಿದ್ದೆ ಫ್ಲ್ಯಾಶ್ ಬ್ಯಾಕ್ ಪ್ರೇಮ, ನೀನು ಹಾಗಾಗಿ ಮಾಡಿದ್ರೆ ನಿನ್ನ ಮನಸ್ಸಿಗೆ ನೀನೇ ಕೇಳಿ ಅದೇ ಉತ್ತರ ಕೊಡ್ತೈತಿ ಅಂತೆಲ್ಲ ಹೇಳ್ತಾ. ಇದೇ ಟೈಮಿಗೆ ಅವಳು, ನಾನು ಪ್ರೇಮನ ನಿಜವಾಗ್ಲೂ ಪ್ರೀತಿಸ್ತಾ ಇದ್ದೀನ ಅಂತಲ್ಲ. ಪ್ರೇಮ ಅಲ್ಲಿ ನೀರು ಹಾಕೋಕೆ ಬಂದಿರ್ತಲ್ಲ, ಪ್ರೇಮ ನೀರು ಹಾಕೋಕೆ ಬಂದಾಗ ಇವನು ಸ್ವಲ್ಪ
ಅದೆಲ್ಲ ಮರೆತು ಒಂಥರ ಸಾಂಗು ಅದೆಲ್ಲ ಕೇಳಿಸ್ಕೊತಾನೆ, ಅವರಣ್ಣ ಹೇಳಿದ್ದೆಲ್ಲ ನೆನೆಸ್ಕೊತಾನೆ ಇರ್ತಾನೆ. ಓ ಮೈ ಗಾಡ್ ಅಂತ ಬೆಳಕಾಗಿರ್ತೈತಿ. ಬೆಳಕಾದೊಳಗೆ ಮೇಲೆ ಅವ್ರು ನಡಿ ಒಳಗಡೆ ಸ್ನಾನ ಮಾಡಿ ನಡಿ ಅಂತೆಲ್ಲ ಹೇಳ್ಕೊಂಡು ಹೋಗ್ತಾನೆ. ಅವನು ಯಾರು ಏನು ಹೇಳಿದ್ರು ಅವನೊಂದು ಕನಸೊಳಗೆ ಇರ್ತಾನೆ. ಪ್ರೇಮನ ಪ್ರೀತಿ ಮಾಡ್ತಿದ್ದೆ ನಾನು ಅಂತಂದೇಳಿ ಅವಳೆಲ್ಲ ಸ್ಮೈಲ್ ಮಾಡೋದು ಅದೆಲ್ಲ ಬೆಳಕಾಗ್ತೈತಿ. ಬೆಳಕಾದಾಗ ಸ್ನಾನ ಮಾಡಿ ಪ್ರೇಮ ದೇವ್ರ ಪೂಜೆ ಮಾಡ್ತಾರೆ. ಪ್ರೇಮ ದೇವ್ರ ಪೂಜೆ ಮಾಡ್ತಿರ್ಬೇಕಾದ್ರೆ ಅದೇ ಟೈಮಿಗೆ ಮಾದೇವ ಬರ್ತಾನೆ. ಅದೇ ಟೈಮಿಗೆ ರಾಮ್ ಬರ್ತಾನೆ. ಅದೇ ಆರತಿ ಮಾಡ್ತಿರ್ತಾನೆ. ಪ್ರೇಮ ನಾನು ಹೋಗ್ಬರ್ತೀನಿ ಅಂತೆಲ್ಲ ಹೇಳ್ತಿರ್ತಾನೆ. ಪ್ರೇಮ ನಾನು ಹೋಗ್ಬರ್ತೀನಿ ಅಂತ ಮಾಡ್ತಿರ್ತಾನೆ. ಸರಿ ಅಂತ ಹೇಳಿ ತಡಿ ಒಂದು ನಿಮಿಷ ರಾಮ ಅಂಥೇಳಿ ಆರತಿ ಮಾಡಿ ಅವನಿಗೆ ಕುಂಕುಮ ಹಚ್ತಾಳೆ. ಅವನಿಗೆ ಕುಂಕುಮ ಹಚ್ಚಿದ ಮೇಲೆ ಅವಳಿಗೆ ಚೆಕಪ್ ಮಾಡಿನೇ ಹೋಗ್ಬೋದು. ಅವ್ನು ಕ್ಲಿನಿಕ್ಕಿಗೆ ಹೋಗ್ಬೇಕಾದ್ರೆ ಫಸ್ಟ್ ಚೆಕಪ್ ಮಾಡ್ತಾನೆ. ಅವಳಿಗೆ ಚೇರ್ ಮೇಲೆ ಕೂರಿಸಿ ಚೆಕಪ್ ಮಾಡ್ತಿರ್ಬೇಕಾದ್ರೆ ಅದು ಒಂದು ಸಾಂಗ್ ಹಾಕ್ತಾರೆ, ಪ್ರೇಮ ಬರಹ ಕೋಟಿ ತರಹ ಅಂತ ಒಂದು ಸಾಂಗ್ ಎಲ್ಲ ಬರುತ್ತೆ. ಅವಳಿಗೆ ಹಾರ್ಟ್ ಬೀಟ್ ಎಲ್ಲ ಚೆಕ್ ಮಾಡಿ ಸ್ಟೆಥೋಸ್ಕೋಪ್ ಎಲ್ಲ ಇಟ್ಟು ಅವಳನ್ನ ಪ್ರೀತಿ ಮಾಡೋ ಥರ ನೋಡ್ತಿರ್ತಾನೆ. ಅದು ಅವಳಿಗೂ ಒಂಥರ ಖುಷಿನೇ ಇಂದ ನೋಡ್ತಾನೆ ಇರ್ತಾಳೆ ಅದನ್ನು. ಸರಿ ಅಂದ ರಾಮ್ ಅಂತ ಅವಳು ಎಷ್ಟೇ ಕರೆದ್ರೆ ಅವನು ಅನ್ನಲ್ಲ. ಅದಕ್ಕೆ ರಾಮ್ ಅಂತ ಜೋರು ಕೂಗ್ತಾ ಏನು ಅಂತಂದರೆ ಗಾಯಕ್ಕೆ ಮುಲಾಮಸ್ತಿ ಅಂದರೆ ಇಲ್ಲ ಗಾಯ ಸ್ವಲ್ಪ ಮಾದಿದೆ ಅಂತ ಅನಿಸುತ್ತೆ, ಹಾಗಾಗಿ ಬೇಡ ಅಂತೆಲ್ಲ ಹೇಳ್ತಾನೆ. ಸರಿ, ತುಂಬ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದೆ ಇವತ್ತಿನ ಸ್ವಲ್ಪ ಅವರಿಬ್ಬರ ಮಧ್ಯದಲ್ಲಿ. ಅವಳು ಅವನ್ನೇ ನೋಡ್ತಾನೆ ಇರ್ತಾಳೆ, ಅವನು ಅವಳನ್ನೇ ನೋಡ್ತಾನೆ ಇರ್ತಾನೆ. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಇವತ್ತೊಂದು ಎಪಿಸೋಡ್ನ. ಅದೇನು ಜಗಳ ಎಲ್ಲ ಏನಿಲ್ಲ, ದಿನ ಅದೇ ಜಗಳ, ಪೊಲೀಸು ಕೋರ್ಟು ಆ ಥರ ಎಲ್ಲ ಏನಿಲ್ಲ. ಒಂದು ಸಿಂಪಲ್ ಫ್ಯಾಮಿಲಿ ಸ್ಟೋರಿ ಥರ ಇದೆ. ಇಂಟ್ರೆಸ್ಟಿಂಗ್ ಆಗಿದೆ, ನೋಡ್ಬೋದು. ಓಕೆ, ಅವಳು ನನಗೆ ಕ್ರೀಮ್ ಹಚ್ತೀಯಾ ಆಯಿಂಟ್ಮೆಂಟ್ ಹಚ್ತೀಯಾ ಅಂತ ಹೇಳ್ಕೊಂಡ್ರೆ ಇಲ್ಲ ಆಯಿಂಟ್ಮೆಂಟ್ ಕ್ರೀಮ್ ಅವನೇನು ಹೇಳಲ್ಲ, ಸ್ವಲ್ಪ ಮಾದಿದೆ ಅನಿಸುತ್ತೆ, ಗಾಯ ಮಾದಿದೆ ಅಂತೆಲ್ಲ ಅನಿಸುತ್ತೆ ಅಂತೆಲ್ಲ ಹೇಳ್ತಾನೆ. ನೆಕ್ಸ್ಟ್ ಎಪಿಸೋಡು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಆಮೇಲೆ ಅವಳು ಬಟ್ಟೆ ಎಲ್ಲ ತಗೊಂಡು ವಾಶ್ ಮಾಡೋಕ್ಕಂತ ಹೋಗ್ತಿರ್ತಾಳೆ. ಅವಳನ್ನೇ ಫಾಲೋ ಮಾಡ್ಕೊಂಡೆಲ್ಲ ಹೋಗ್ತಾನೆ. ಅವಳ ಬಟ್ಟೆ ಕೌಂಟಿಂಗ್ ಮಾಡೋದು ಏನೇನೋ ಕ್ಯಾಲ್ಕುಲೇಷನ್ ಎಲ್ಲ ಮಾಡ್ತಿರ್ತಾನೆ. ಅವಳನ್ನ ಫಾಲೋ ಮಾಡ್ಕೊಂಡು ಏನೇನೋ ಕ್ಯಾಲ್ಕುಲೇಷನ್ ಎಲ್ಲ ಮಾಡ್ತಿರ್ತಾನೆ. ಅದೇ ಟೈಮಿಗೆ ಕ್ಯಾಲ್ಕುಲೇಷನ್ ಮಾಡ್ಕೊತ ಹೋಗ್ತಿರ್ತಾಳೆ. ಅವಳು ಹಿಂದೆನೇ ಫಾಲೋ ಅವಳು ಎಲ್ಲೆಲ್ಲಿ ಹೋಗ್ತಿರ್ತಾಳೆ ಅಲ್ಲಲ್ಲಿ ಫಾಲೋ ಮಾಡ್ತಾಳೆ. ಅವಳಿಗೆ ಗೊತ್ತಿರಲ್ಲ ಅವ್ನು ಫಾಲೋ ಮಾಡ್ತಾ ಇರೋದು, ಅದೆಲ್ಲ ಗೊತ್ತಿಲ್ಲ. ಹಿಂದೆ ಫಾಲೋ ಮಾಡ್ಕೊತ ಹೋಗ್ತಿರ್ತಾನೆ. ಹಿಂದೆ ಫಾಲೋ ಮಾಡ್ಕೊತ ಹೋಗ್ತಿರ್ಬೇಕಾದ್ರೆ ಅವ್ರ ದೊಡ್ಡಮ್ಮ ಅವನು ಹೋಗಿ ಬಾಗಿಲಿಗೆ ಡಿಕ್ಕಿ ಹೊಡೆದು ಬಿಡ್ತಾನೆ. ಬಾಗಿಲಿಗೆ ಡಿಕ್ಕಿ ಹೊಡೆದು ಅವ್ರ ದೊಡ್ಡಮ್ಮ ಬಂದು ಬೈತಾಳೆ, ಹೋಗಿ ಬಾಗಿಲಿಗೆ ಯಾಕೋ ಗುದ್ದಿಯಾ ನೀನು ಅಂತ ಹೇಳಿದ್ರೆ, ಇಲ್ಲ ದೊಡ್ಡಮ್ಮ ನಾನೇನೋ ಆಲೋಚನೆ ಮಾಡ್ತಿರ್ಬೇಕಾದ್ರೆ ಬಾಗಿಲೇ ಬಂದು ನಂಗೆ ಬಾಗಿಲೇ ಬಂದು ನಿನಗೆ ಗುದ್ದಿ ಬಿಡ್ತಾ ಅಂತ ಅವ್ರ ದೊಡ್ಡಮ್ಮ. ಅವರಣ್ಣ ಬರ್ತಾನೆ ಮಾದೇವ, ಓಹೋ ಮಹಾಪ್ರಭುಗಳೇ, ಬಾಗಿಲು ಬಂದು ನಿಮ್ಮನ್ನು ಗುದ್ದಿಲ್ಲ ಮಹಾಪ್ರಭುಗಳೇ, ನೀವೇ ಹೋಗಿ ಬಾಗಿಲಿಗೆ ಗುದ್ದಿರೋದು ನೀವೇ ಅಂತೆಲ್ಲ ಅವರಣ್ಣ ಸತಾಯಿಸ್ತಾನೆ. ಆವಾಗ ಅಣ್ಣ ಅಂಥೇಳಿ ನೀನೂ ಸತಾಯಿಸ್ತೀಯ ಅಂತಂದು ಅವ್ರ ದೊಡ್ಡಮ್ಮ ಅವರಣ್ಣ ಅವನು 3 ಜನ ಕನ್ವರ್ಸೇಷನ್ ಮಾಡ್ತಿರ್ತಾರೆ. ಇಲ್ಲಿಗೆ ಈ ಎಪಿಸೋಡ್ ಎಂಡ್ ಆಗುತ್ತೆ. ನೆಕ್ಸ್ಟ್ ಎಪಿಸೋಡ್ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ.